ಬೆಂಗಳೂರು ಬಗ್ಗೆ ನಾಲಿಗೆ ಹರಿಬಿಟ್ಟಂತ ಉತ್ತರ ಭಾರತದ ರೀಲ್ಸ್ ರಾಣಿಗೆ ಕನ್ನಡಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾರ್ತ್ ಈಸ್ಟ್ ಯುವತಿಯ ಮಾತಿಗೆ ಕನ್ನಡಿಗರು ಫುಲ್ ಗರಂ ಆಗಿದ್ದಾರೆ. ನಾರ್ತ್ ಈಸ್ಟ್ ಬಿಟ್ಟು ಹೋದ್ರೆ ಇಡೀ ಬೆಂಗಳೂರು ಖಾಲಿಯಾಗುತ್ತೆ ಅಂತ ಹೇಳಿ ಈಕೆ ತನ್ನ ರೀಲ್ಸ್ ನಲ್ಲಿ ಹೇಳಿದ್ಲು. ಕೋರಮಂಗಲದ ಕ್ಲಬ್ಗಳಲ್ಲಿ ಜನ ಇಲ್ಲದೆ ಬೇಕೋ ಅನ್ನತ್ತೆ ಅಂತ ಹೇಳಿ ಸುಗಂಧಾ ಶರ್ಮಾ ಅನ್ನುವಂಥ ಉತ್ತರ ಭಾರತದ ಯುವತಿ ರೀಲ್ಸ್ ಅನ್ನ ಮಾಡಿದ್ಲು. ಆಕೆಯ ಧಿಮಾಕಿನ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ, ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಸೆಲೆಬ್ರಿಟಿಗಳು ಕೂಡ ಆಕೆಯ ರೀಲ್ಸ್ಗೆ ಆಕ್ರೋಶಗೊಂಡು ಪೋಸ್ಟ್ ಮಾಡಿದ್ದಾರೆ. तो यू नॉर्दीज गो बैक. सच में अगर हम सारे उठकर बैंगलोर से चले गए तुम्हारा शहर ना खाली हो जाएगा. मतलब तुम्हारे सारे पीजी खाली हो जाएंगे पहले तो, ठीक है. जो पैसा तुम कमाते हो वो मिलेगा नहीं. कोरमंगला के सारे क्लब्स खाली हो जाएंगे भाई. जितनी भी सोनी सोनी लड़कियां पंजाबी म्यूजिक पे नाचती हैं फिर नहीं दिखेंगी वहां पर. सोच समझ के बोला करो यार, कहीं तुम्हारी विश पूरी हो गई ना. यार एक बात बताओ, तुम हमेशा कहते रहते हो यू नॉर्दीज गो बैक. ಸುಗಂಧಾ ಶರ್ಮಾ ಅನ್ನುವಂಥ ಈ ಲೇಡಿ ಮಾತನಾಡಿದ್ದನ್ನ ನೀವು ಕೇಳಿಸಿಕೊಂಡ್ರಿ. ಅದಕ್ಕೆ ಕನ್ನಡಿಗರು ಹಾಕಿರುವಂತಹ ಕಾಮೆಂಟ್ಗಳನ್ನ ಕೂಡ ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ಸ್ಪರ್ಧಿ ಧನ್ರಾಜ್ ಕನ್ನಡದಲ್ಲಿ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ನಮ್ಮ ಕರ್ನಾಟಕದ ಬನ್ನೂರ್ ಮಟನ್ ತಿಂದು ನಿನಗೆ ಚರ್ಬಿ ಬೆಳೆದಿದೆ, ಅದು ನಮ್ದೇ ತಪ್ಪು. ನಿಮ್ಮಂಥವ್ರನ್ನ ಬಿಟ್ಕೊಂಡಿದ್ದು ನಮ್ಮಲ್ಲಿ, ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ನಿಮ್ಗೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಮಜಾ ಮಾಡ್ಕೊಂಡಿರಬಹುದು ಅಂತ ಇಲ್ಲಿಗೆ ಬಂದು ಒಳ್ಳೆ ಫ್ಲಾಟ್ ತಗೊಂಡು ಒಳ್ಳೆ ಪಬ್ಗಳಿಗೆ ಹೋಗಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ. ಇಲ್ಲವ್ರಿಗೆ ಬೈತಾ ಇದ್ದೀರಲ್ಲ, ನಿನಗೆ ತಾಕತ್ತಿದ್ರೆ ನಾಳೆನೇ ಜಾಗ ಖಾಲಿ ಮಾಡ್ಕೊಂಡು ಹೋಗಮ್ಮ, ನಿನ್ ಜಾಗದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ಧನ್ರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಕೂಡ ದಯವಿಟ್ಟು ಹೋಗ್ಬಿಡಮ್ಮ ಅಂತ ಹೇಳಿ ಕಾಮೆಂಟ್ ಮಾಡಿದ್ರೆ, ರೂಪೇಶ್ ರಾಜಣ್ಣ ಮೇಡಮ್ ನಿಮ್ಮ ಡೀಟೇಲ್ಸ್ ಕಳಿಸಿ ಅಂತ ಮೆಸೇಜ್ ಹಾಕಿದ್ದಾರೆ. ಇನ್ನು ಚೈತ್ರಾ ಜೆ ಆಚಾರ್, ನಟಿ ಚೈತ್ರಾ ಜೆ ಆಚಾರ್ ಹಾಗೆ ನಿರೂಪಕಿ ಅನುಪಮಾ ಗೌಡ ಇವರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಕಾಮೆಂಟ್ ನ ನೀವು ಗಮನಿಸ್ತಾ ಇದ್ದೀರಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು, ನೀನು ಹೋಗೋದ್ರಿಂದ ಕರ್ನಾಟಕಕ್ಕೆ ಏನು ನಷ್ಟ ಆಗೋದಿಲ್ಲ, ನೀವು ಬಂದಿರುವುದರಿಂದಾನೇ ಇಲ್ಲಿ ಸಮಸ್ಯೆ ಆಗಿರೋದು, ನಿಮ್ಮೂರಲ್ಲಿ ಏನೂ ಇಲ್ಲ ಅಂತಾನೆ ತಾನೇ ನೀವು ಬೆಂಗಳೂರಿಗೆ ಬಂದಿರೋದು ಅಂತ ಹೇಳಿ ತೀವ್ರ ಆಕ್ರೋಶವನ್ನ ಆಕೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. तुम्हारा शहर ना खाली हो जाएगा. मतलब तुम्हारे सारे पीजी खाली हो जाएंगे पहले तो, ठीक है. जो पैसा तुम कमाते हो वो मिलेगा नहीं. कोरमंगला के सारे क्लब्स खाली हो जाएंगे भाई. जितनी भी सोनी सोनी लड़कियां पंजाबी म्यूजिक पे नाचती हैं फिर नहीं दिखेंगे. ಇನ್ನು ಇಷ್ಟೆಲ್ಲ ಆಕ್ರೋಶ ಕನ್ನಡಿಗರಿಂದ ವ್ಯಕ್ತ ಆದ ಮೇಲೆ ಕನ್ನಡಿಗರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ಮೇಲೆ ರೀಲ್ಸ್ ರಾಣಿ ತನ್ನ ವರಸೆ ಬದಲಿಸಿ ಐ ಲವ್ ಬೆಂಗಳೂರು ಅಂತ ಹೇಳಿದ್ದಾಳೆ. ಆ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. कन्नड़ा सीखने गुरु अन्ने प्रीति सुत्ते ने आई लव बेंगलुरु. और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ कि यार देखो मैं एक ट्रैवलर हूँ, ठीक है. मैं जिस भी शहर में जाती हूँ वहाँ का कल्चर मैं सीखने की कोशिश करती हूँ. कन्नड़ा सीखने की मैं तहे दिल से कोशिश कर रही हूँ. मैं बहुत रिस्पेक्ट करती हूँ इस शहर की, इस स्टेट की, पूरे भारत की, क्योंकि मैं एक ट्रैवलर हूँ. और थोड़ा सा ओपन माइंड सबका होना चाहिए, ठीक है. नॉर्थ साउथ ईस्ट वेस्ट जो भी पार्ट है हम सब इंडिया के पार्ट है. सो वी ऑल आर वन. मैं नहीं चाहती कि कोई भी मेरी रील्स को लेके ना डिवाइड एंड रूल करने की कोशिश करे, ठीक है. हम अंग्रेज नहीं है, हम भारतीय हैं. नानू बेंगलुरु अन्ने प्रीति सुत्ते ने आई लव बेंगलुरु. और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, ಹರ್ಟ್ हो रहे हैं. ನಮ್ಮ ಇತಿಹಾಸದ ಪ್ರಕಾರ ಗೋದಾವರಿಯಿಂದ ಹಿಡಿದು ಕಾವೇರಿವರೆಗೂ ಕನ್ನಡನೇ ಮಾತಾಡ್ತಿದ್ರಂತೆ. ಆದ್ರೆ ಈಗ ಯಾಕಪ್ಪ ಮಾತಾಡ್ತಿಲ್ಲ ಅಂತ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ, ಈ ತರ ನಾರ್ತ್ ಇಂದ ಅಲ್ಲಿ ಅವರಿಗೆ ಓದಕ್ ಕಾಲೇಜ್ ಇಲ್ದೆ ಮಾಡಕ್ ಕೆಲ್ಸ ಇಲ್ದೆ ಇಲ್ಲಿ ಬಂದು ಸೆಟಲ್ ಆಗಿ ನಮ್ ಭಾಷೆನ ಉಳ್ಸೋದಿರ್ಲಿ ಅಳ್ಸಕ್ಕೆ ದಿಟ್ಟವಾಗಿ ಪ್ರಯತ್ನನ ಪಡ್ತಾನೆ ಇದಾರೆ ಅಂತ. ಈಗ ರೀಸೆಂಟ್ ಆಗಿ ಒಂದ್ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಯ್ತು, ನಾರ್ತ್ ಈಸ್ಟ್ ಅವರು ಕೋರ್ಮಂಗ್ಲಾಗೆ ಕೋರಾ ಅಂತ ಕರೀತಿದ್ದಾರೆ ಅಂತ. ನಮಗ್ ಯಾರು ಕೋರಾ ಅನ್ನೋದು ಬೇಕಾಗಿಲ್ಲ, ಅದು ಕೋರ್ಮಂಗ್ಲಾ ಆಗೇನೆ ಉಳಿಬೇಕು. ಒಂದ್ ವೇಳೆ ನಮ್ಮ ಮನೆಗೆ ಕಾಕ್ರೋಚಸ್ ಬಂದು ಸೇರ್ಕೊಂಡ್ರೆ ಖಂಡಿತ ನಾವ್ ಅದನ್ನ ಆಚೆ ಓಡಿಸ್ತೀವಿ. ಅದನ್ನ ಓಡಿಸಿದ್ಮೇಲೆ ಮನೆ ಒಳಗಡೆ ಖಾಲಿ ಅನ್ಸ್ತಿದೆ ಅಂತ ನಾವ್ ಯಾರು ಯೋಚನೆ ಮಾಡಲ್ಲ ಅಲ್ವಾ? ಅದೇ ತರಾನೇ. ಸೊ ನೀವು ಕೂಡ ಅಷ್ಟೇ, ಇಲ್ಲಿಂದ ಬಿಟ್ಟು ಹೋದ್ರೆ ನಮ್ಗೆ ಏನು ಖಾಲಿ ಅನ್ಸಲ್ಲ. ಹೇಗೆ ನಮ್ ಕರ್ನಾಟಕ ಎಂದೆಂದಿಗೂ ಸುಂದರವಾಗಿತ್ತು ಹಾಗೆ ಇನ್ಮೇಲೂ ಕೂಡ ಸ್ವಚ್ಛವಾಗಿ ಅಂಡ್ ಸುಂದರವಾಗಿ ಇರತ್ತೆ. ಜೈ ಕನ್ನಡ, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.